ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜಾತ್ಯತೀತ ಜನತಾದಳ ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯರು, ರಾಷ್ಟ್ರಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ತಮ್ಮ 93ನೇ ವಯಸ್ಸಿನಲ್ಲಿಯೂ ಕೂಡ ಯುವಕರಿಗಿಂತ ಹೆಚ್ಚಾಗಿ ಇವತ್ತು ಪಕ್ಷದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳು ಕೂಡ ಈ ಒಂದು ಸಂಘಟನೆಗೆ ಕೈ ಜೋಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಉಕ್ಕು ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣನವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅವರು ನೀಡಿದಂತ ಕಾರ್ಯಕ್ರಮಗಳನ್ನ ಬಹುಶಃ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅವರು ಯಾವತ್ತು ಅಧಿಕಾರದಲ್ಲಿದ್ದಾರೆ ಅವತ್ತೆಲ್ಲವೂ ಕೂಡ ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿದಂತ ಯಾರಾದ್ರೂ ಒಬ್ಬ ಮಹಾನ್ ನಾಯಕ ಈ ರಾಜ್ಯದಲ್ಲಿದ್ರೆ ಅದು ನಿಮ್ಮೆಲ್ಲರ ಕುಮಾರಣ್ಣ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಏನೋ ಒಬ್ಬ ಮುಖ್ಯಮಂತ್ರಿ ಆಗಿ 25,000 ಕೋಟಿ ರೂಪಾಯಿಗಳನ್ನ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ರೈತರ ಬಗ್ಗೆ ಇರ್ತಕ್ಕಂತ ಒಂದು ಪ್ರೀತಿ, ರೈತರ ಬಗ್ಗೆ ಇರ್ತಕ್ಕಂತ ಅವರ ವಿಶ್ವಾಸ, ಅವರ ಕಷ್ಟಕ್ಕೆ ನಾನು ನೆರವಾಗ್ಬೇಕು ಅಂತಕ್ಕಂತ ಮನಸ್ಥಿತಿಯಿಂದ ಅಷ್ಟೇ ಅದು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಹಿಂದೆನೂ ಯಾರು ಮಾಡ್ಲಿಲ್ಲ, ಮುಂದೆನೂ ಬಹುಶಃ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ನಾನಾದ್ರೂ ಕೂಡ ಈಗ ಕುಮಾರಣ್ಣನವರು ಇಡೀ ರಾಷ್ಟ್ರವನ್ನ ಸುತ್ತುತ್ತಾ ಇದ್ದಾರೆ. ರಾಷ್ಟ್ರದ ಉದ್ದಕ್ಕೂ ಕೂಡ ಕಾರ್ಮಿಕರು ಎಲ್ಲೆಲ್ಲಿ ಯಾವ್ಯಾವ ಫ್ಯಾಕ್ಟರಿಗಳು ನಿಂತೋಗಿದೆ ಅವುಗಳಿಗೆಲ್ಲವೂ ಕೂಡ ಪುನಶ್ಚೇತನವನ್ನ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಈಗಾಗಲೇ ತುಮಕೂರಿನ HMT ಇರ್ಬೋದು, ನಮ್ಮ ಭದ್ರಾವತಿಯ BSL ಇರ್ಬೋದು, ಇವುಗಳ ವೈಜಾಗ್ ಅಂತಕ್ಕಂಥದ್ದೇನು ಆಂಧ್ರ ಪ್ರದೇಶಲ್ಲಿದೆ, ಅಲ್ಲಿಯ ಒಬ್ಬ ಸ್ನೇಹಿತ ಸಿಕ್ಕಿದ್ದ ನನಗೆ. ಅವ್ರು ಹೇಳ್ತಾ ಇದ್ರು, ಏನಪ್ಪ ಯಾವ ಪಾರ್ಟಿ ಏನು ಅಂದ್ರೆ ನಾನ್ JDS ಅಪ್ಪ. ಏನಪ್ಪ ನೀನು ನಮ್ ಕುಮಾರಣ್ಣನ ಪಾರ್ಟಿ ಅಂತ ಅಲ್ಲಿರೋರು ಹೇಳ್ತಾರೆ. ನಾನು ಇದೇನೆ ನಿನ್ಗೇನೆ ಅಷ್ಟೊಂದು ಪ್ರೀತಿ ಅಂತ ಹೇಳಿದ್ರೆ ಅವನ್ ಹೇಳ್ತಾನೆ, ನಿಮಗ್ ಗೊತ್ತಿಲ್ಲ ಇನ್ನ ಇವತ್ತು ವೈಜಾಗ್ ಸ್ಟೀಲ್ ಪ್ಲಾಂಟ್ ಅನ್ನ ಅವ್ರು ಮತ್ತೆ ಪುನಶ್ಚೇತನಗೊಳಿಸಿರೋದ್ರಿಂದ ಅಲ್ಲಿ ಸಾವಿರಾರು ಕುಟುಂಬಗಳಿಗೆ ಇವತ್ತು ಜೀವನೋಪಾಯಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವರ ಜೀವನಗಳು ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಕತೆ ಮುಗೀತು ಅಂತಿತ್ತು ಅವ್ರಿಗೆ ಮತ್ತೊಮ್ಮೆ ಅವರು ಜೀವನವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಅದರ ಜೊತೆಯಲ್ಲಿ ಹೇಳಿದ್ರು ನನಗೆ, ಬಹುಶಃ ನಿಮ್ಮ ಕುಮಾರಣ್ಣನವ್ರೇನಾದ್ರು ಅಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರೆ ಒಂದ್ 10-15 ಜನ ವೈಜಾಗ್ ಅಲ್ಲಿರೋರೆಲ್ಲ ಕೂಡ ಕುಮಾರಣ್ಣನ ಪರವಾಗಿ ಅವ್ರನ್ನೇ ಗೆಲ್ಸ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕುಮಾರಣ್ಣನವರಿಗೆ ನಿರಂತರವಾಗಿ ಮಹಿಳೆಯರ ಪರವಾಗಿರ್ಬೋದು, ಯುವಕರ ಪರವಾಗಿರ್ಬೋದು, ಅವರ ಕಾರ್ಯಕ್ರಮಗಳನ್ನ ನೀವು ನೋಡಿ. ಇನ್ನು ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಈಗ ಏನು ಪಕ್ಷದ ಸದಸ್ಯತ್ವವನ್ನ ಈಗಾಗಲೇ ಇವತ್ತು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು 58 ಕ್ಷೇತ್ರಗಳಿಗೆ ಈಗ ಭೇಟಿ, 58 ದಿನ ನಿರಂತರವಾಗಿ ಅವರು ಟೂರ್ ಅನ್ನ ಮಾಡ್ತಕ್ಕಂಥದ್ದು, ಸಂಘಟನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪಂಚರತ್ನ ಕಾರ್ಯಕ್ರಮ ಇಲ್ಲಿ ನಡೆದಂತ ಸಂದರ್ಭದಲ್ಲಿ ಕುಮಾರಣ್ಣನವರು ಬಂದಾಗ ಬಹುಶಃ ರಾತ್ರಿ 3 ಗಂಟೆ 3:30 ಆದ್ರೂ ಕೂಡ ಸಾವಿರಾರು ಜನ ಇದ್ದಂಥದ್ದು. ಬಹುಶಃ ಆ ಒಂದು ಸನ್ನಿವೇಶನ ಜ್ಞಾಪಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ತಮ್ಮೆಲ್ರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಕುಮಾರಣ್ಣನವರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಏನು ಪ್ರೀತಿ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ನೋಡಿದ್ರು, ನಾವೆಲ್ಲರೂ ಕೂಡ ನೋಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಕ್ ಹೋಗೋದಿಲ್ಲ. ನಮ್ಮೆಲ್ಲರ ಜವಾಬ್ದಾರಿ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು, ಇಲ್ಲ ಈಗ ಸಂಘಟನೆಯನ್ನ ನಾವು ಹೆಚ್ಚಿನದಾಗಿ ಬೂತ್ ಮಟ್ಟದಲ್ಲಿ ಕೂಡ ಮಾಡ್ಬೇಕು ಅಂತಕ್ಕಂಥದ್ದನ್ನ, ಅದಕ್ಕೆ ಇಂದಿನಿಂದನೇ ನಾವೆಲ್ಲರೂ ಚಾಲನೆಯನ್ನ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಗ್ಲಿಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು,
ಮತ್ತೆ ನಮ್ಮ ಯುವ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಮತ್ತು ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.